ಪ್ಲೀಸ್ ಭಾರತೀಯರು ಅಮೆರಿಕಕ್ಕೆ ಬರಬೇಡಿ, ರಿಕ್ವೆಸ್ಟ್ ಮಾಡಿಕೊಂಡ ಭಾರತೀಯ ದಂಪತಿ. Young people who want to come to the US, what advice would you give? Don't come. There's nothing like what's wrong with our country. ವೀಕ್ಷಕರೇ, ಅಮೆರಿಕಕ್ಕೆ ಹೋಗಬೇಕು, ಅಮೆರಿಕದಲ್ಲೇ ಸೆಟಲ್ ಆಗಬೇಕು, ಕೋಟಿ ಕೋಟಿ ಸಂಪಾದಿಸಿ ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಇದು ಇತ್ತೀಚಿನ ಪ್ರತಿಯೊಬ್ಬ ಭಾರತೀಯ ಯುವಕ ಯುವತಿಯರ ಕನಸು. ಆದರೆ ವರ್ಷಗಳಿಂದ ಅಮೆರಿಕದಲ್ಲೇ ವಾಸವನ್ನು ಮಾಡ್ತಾ ಇರುವಂತಹ ಭಾರತೀಯ ಜೋಡಿಯೊಂದು ದಯವಿಟ್ಟು ಅಮೆರಿಕಕ್ಕೆ ಬರಬೇಡಿ ಅಂತ ಬಹಿರಂಗವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಿರುಗಾಳಿ ಎಬ್ಬಿಸಿರುವಂತಹ ವಿಡಿಯೋ ಒಂದರಲ್ಲಿ NRI ದಂಪತಿಗಳು ಭಾರತೀಯರಿಗೆ ನೀಡಿದ ಒಂದು ಸಲಹೆ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಕಂಟೆಂಟ್ ಕ್ರಿಯೇಟರ್ ದರ್ಶನ ಅವರ ಜೊತೆ ಮಾತನಾಡುತ್ತಾ ಅಮೆರಿಕದಲ್ಲಿ ವಾಸಿಸುತ್ತಿರುವಂತಹ ಸುಹಾಸ್ ಮತ್ತು ಪ್ರಿಯಾಂಕಾ ಎನ್ನುವ ದಂಪತಿ ಆತಂಕದ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಅಮೆರಿಕಕ್ಕೆ ಬರಬೇಡಿ, ಭಾರತದಲ್ಲೇ ನೆಮ್ಮದಿಯಾಗಿರಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಭಾರತೀಯ ದಂಪತಿ ಹಾಗೆ ಹೇಳಲು ಕಾರಣವೇನು? ನಾವು ಬಂದಾಗ ಇದ್ದ ಅಮೆರಿಕ ಬೇರೆ, ಇವತ್ತಿನ ಭಾರತವೇ ಬೇರೆ ಅಂದಿದ್ಯಾಕೆ? ಅಮೆರಿಕದಲ್ಲಿ ಈ ಜೋಡಿಗೆ ಅಂಥದ್ದೇನು ಕಷ್ಟ ಆಗಿದೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ನಾನು ಶಿವಮೂರ್ತಿ ಸ್ವರ್ಪ. ನಾವು ಬಂದಾಗ ಅಮೆರಿಕ ಚೆನ್ನಾಗಿತ್ತು, ಈಗ ಭಾರತದಲ್ಲೇ ಎಲ್ಲವೂ ಇದೆ ಎಂದ ಜೋಡಿ. ವೀಕ್ಷಕರೇ, ಅಮೆರಿಕದಲ್ಲಿ ಕಂಟೆಂಟ್ ಕ್ರಿಯೇಟರ್ ಒಬ್ಬರು ಭಾರತೀಯ ಮೂಲದ ದಂಪತಿಗಳನ್ನು ಸಂದರ್ಶನ ಮಾಡ್ತಾ ಇರ್ತಾರೆ. ಆಗ ತಮ್ಮ ಅಮೆರಿಕದ ಅನುಭವವನ್ನು ಕೇಳಿದಾಗ ಅವರು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಕೂಡ ಈಗ ಶಾಕ್ ಆಗ್ತಿದ್ದಾರೆ. ಯೂಟ್ಯೂಬರ್ ದರ್ಶನ ಅವರು ಅಮೆರಿಕಕ್ಕೆ ಬರಲು ಬಯಸುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು ಅಂತ ಕೇಳ್ತಾರೆ. ಸುಹಾಸ್ ಅವರು ಕೊಟ್ಟಂತಹ ಉತ್ತರ ಕೇವಲ 2 ಮಾತು, ಡೋಂಟ್ ಕಮ್ ಅಂತ. ಇದನ್ನು ಕೇಳಿ ಅನೇಕರಿಗೆ ಆಶ್ಚರ್ಯವಾಗಬಹುದು, ಇಷ್ಟೊಂದು ಕಠೋರವಾಗಿ ಯಾಕೆ ಹೇಳಿದ್ರು ಅಂತ. ಸುಹಾಸ್ ತಮ್ಮ ಮಾತನ್ನು ಸಮರ್ಥಿಸಿಕೊಳ್ಳುತ್ತಾ ಹೀಗೆ ಹೇಳ್ತಾರೆ, ಏನಪ್ಪಾ ಅಂದರೆ, ನಾವು ಭಾರತ ಬಿಟ್ಟು ಬಂದಾಗ ಪರಿಸ್ಥಿತಿ ಬೇರೆಯದೇ ಇತ್ತು. ಅಂದು ಭಾರತದಲ್ಲಿ ಉತ್ತಮ ಕೆಲಸವನ್ನು ಗಿಟ್ಟಿಸಿಕೊಳ್ಳುವುದನ್ನು, ಗುಣಮಟ್ಟದ ಜೀವನವನ್ನು ನಡೆಸುವುದು ಅತ್ಯಂತ ಕಷ್ಟದ ಕೆಲಸವಾಗಿತ್ತು. ಆದರೆ ಅಮೆರಿಕ ನಮಗೆ ಸುಲಭದ ದಾರಿಯಾಗಿತ್ತು. ಇಲ್ಲಿಗೆ ಬರುವುದು, ಮಾಸ್ಟರ್ಸ್ ಮುಗಿಸುವುದು, ಕೆಲಸವನ್ನು ಹಿಡಿಯುವುದು, ಸೆಟಲ್ ಆಗುವುದು ಕಷ್ಟವಾಗಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಪ್ರಿಯಾಂಕಾ ಅವರು ಹೇಳುವಂತೆ ಇಂದು ಬೃಹತ್ ಹೂಡಿಕೆದಾರರು ಭಾರತದತ್ತ ಮುಖ ಮಾಡಿದ್ದಾರೆ. ನೀವು ಅಮೆರಿಕದಲ್ಲಿ ಕುಳಿತು ಏನೆಲ್ಲ ಸಾಧನೆಯನ್ನು ಮಾಡಬಹುದು, ಅವೆಲ್ಲವನ್ನು ಕೂಡ ಇವತ್ತು ಭಾರತದಲ್ಲೇ ಇದ್ದುಕೊಂಡು ಸಾಧಿಸಲು ಸಾಧ್ಯವಿದೆ. ಅಮೆರಿಕದಲ್ಲಿ ಸಿಗುವ ಅವಕಾಶಗಳು ಇವತ್ತು ಭಾರತದ ಯುವಜನತೆಗೂ ಸುಲಭವಾಗಿ ಸಿಗ್ತಾ ಇವೆ ಅಂತ ಹೇಳಿದ್ದಾರೆ. ಅಮೆರಿಕದ ಕನಸು ವಾಸ್ತವದ ನಡುವಿನ ಅಂತರ. ವೀಕ್ಷಕರೇ, ಪಾಶ್ಚಿಮಾತ್ಯ ದೇಶಗಳಿಗೆ ತೆರಳಿ ನೆಲೆಸುವುದು ಅಂದರೆ ಭಾರತೀಯ ಯುವಜನತೆಗೆ ಅದೊಂದು ಹೆಮ್ಮೆಯ ವಿಷಯ. ಡಾಲರ್ನಲ್ಲಿ ಗಳಿಸುವಂತಹ ಸಂಬಳ, ಉನ್ನತ ಮಟ್ಟದ ಜೀವನ ಶೈಲಿ ಮತ್ತು ಆಧುನಿಕ ಮೂಲ ಸೌಕರ್ಯಗಳು ಪ್ರತಿಯೊಬ್ಬರನ್ನು ಕೂಡ ಆಕರ್ಷಣೆ ಮಾಡ್ತವೆ. ಆದರೆ ಈ ಸುಂದರವಾದ ಚಿತ್ರಣದ ಹಿಂದೆ ಇರುವಂತಹ ಕಠಿಣ ವಾಸ್ತವವನ್ನು ಹಲವರು ಅರ್ಥ ಮಾಡಿಕೊಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದ ಪ್ರಸ್ತುತ ಆರ್ಥಿಕ ಮತ್ತು ವೀಸಾ ಪರಿಸ್ಥಿತಿಯು ಹಿಂದೆಂದಿಗಿಂತಲೂ ಕೂಡ ಸಂಪೂರ್ಣವಾಗಿ ಬದಲಾಗಿದೆ. ಉದ್ಯೋಗ ಭದ್ರತೆಯ ಅಭಾವ ಕಾಡ್ತಾ ಇದೆ. ನಿರಂತರ ಮಾನಸಿಕ ಒತ್ತಡ ಅಲ್ಲಿನ ಕನ್ನಡಿಗರು ಮತ್ತು ಭಾರತೀಯರನ್ನ ಕಂಗಾಲು ಮಾಡಿದೆ. ಈ ಸತ್ಯವನ್ನು ಧೈರ್ಯವಾಗಿ ಹೊರಹಾಕಿರುವಂತಹ ಸುಹಾಸ್ ಮತ್ತು ಪ್ರಿಯಾಂಕಾ ಅವರ ವಿಡಿಯೋ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ನಾಂದಿ ಹಾಡಿದೆ. ಪರದೇಶದಲ್ಲಿ ಸ್ವಂತದ್ದು ಎನ್ನುವ ಭಾವನೆಯೇ ಇಲ್ಲ. ಕೇವಲ ಹಣ ಮತ್ತು ಸಂಬಳ ಒಂದೇ ಜೀವನವಲ್ಲ, ವಿದೇಶಕ್ಕೆ ಹೋದಾಗ ನಾವು ತೆರುವಂತಹ ಅದೃಶ್ಯ ಬೆಲೆ ತುಂಬಾ ದೊಡ್ಡದು ಅಂತ ಈ ದಂಪತಿ ಭಾವುಕರಾಗಿ ಹಂಚಿಕೊಂಡಿದ್ದಾರೆ. ನಿಮ್ಮ ತಾಯಿ ತಂದೆ, ಕುಟುಂಬ, ಬಾಲ್ಯದ ಸ್ನೇಹಿತರನ್ನ ಬಿಟ್ಟು ಬರುವುದು, ಹೊಸ ದೇಶದಲ್ಲಿ ಹೊಸಬರ ನಡುವೆ ಹೊಂದಿಕೊಳ್ಳಲು ಹೆಣಗಾಡುವುದು, ಇದೆಲ್ಲದರ ಬೆಲೆ ತುಂಬಾ ದೊಡ್ಡದು. ನಾನು ದಶಕಗಳಿಂದ ಅಮೆರಿಕದಲ್ಲಿದ್ದರೂ ಕೂಡ ಇಂದಿಗೂ ಇಲ್ಲಿನ ಸಮಾಜ ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೇನಾದರೂ ಅವಕಾಶ ಸಿಕ್ಕರೆ ನಾನು ಇಂದೇ ಭಾರತಕ್ಕೆ ಮರಳಿ ವಾಸವನ್ನು ಮಾಡಲು ಸಿದ್ಧ ಅಂತ ಸುಹಾಸ್ ತಮ್ಮ ಅಂತರಾಳದ ನೋವನ್ನು ತೋಡಿಕೊಂಡಿದ್ದಾರೆ. ಚೀನಾ ವಿದ್ಯಾರ್ಥಿಗಳ ಮಾದರಿ, ಭಾರತೀಯರ ಕೊರತೆ. ಈ ಚರ್ಚೆಯಲ್ಲಿ ಸುಹಾಸ್ ಮತ್ತು ಪ್ರಿಯಾಂಕಾ ದಂಪತಿ ಚೀನಾ ಮೂಲದ ವಿದ್ಯಾರ್ಥಿಗಳು ಮತ್ತು ಭಾರತೀಯರ ನಡುವಿನ ದೊಡ್ಡ ವ್ಯತ್ಯಾಸವನ್ನು ಬೆಟ್ಟು ಮಾಡಿ ತೋರಿಸಿದ್ದಾರೆ. ಅಮೆರಿಕಾಗೆ ಬರುವಂತಹ ಚೀನಿ ವಿದ್ಯಾರ್ಥಿಗಳು ಅಥವಾ ತಜ್ಞರು ಇಲ್ಲಿಗೆ ಬಂದು, ಅಂದರೆ ಅಮೆರಿಕಕ್ಕೆ ಬಂದು ಉನ್ನತ ಶಿಕ್ಷಣವನ್ನು ಪಡಿತಾರೆ, ಸಂಶೋಧನೆಯನ್ನು ನಡೆಸ್ತಾರೆ, ಜ್ಞಾನವನ್ನು ಗಳಿಸ್ತಾರೆ. ನಂತರ ಏನು ಮಾಡ್ತಾರೆ, ನೇರವಾಗಿ ತಮ್ಮ ದೇಶಕ್ಕೆ ಮರಳಿ ಅಲ್ಲಿ ಆ ಜ್ಞಾನವನ್ನು ಬಳಸಿಕೊಂಡು ಅವರ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾರೆ. ಇಷ್ಟೇ ಯಾಕೆ, 7 ವರ್ಷಗಳ ಸುದೀರ್ಘ PhD ಮುಗಿಸಿದ್ರು ಕೂಡ ಅವರು ಚೀನಾಕ್ಕೆ ವಾಪಸ್ ಹೋಗ್ತಾರೆ. ಆದರೆ ನಮ್ಮ ಭಾರತೀಯರು ಒಮ್ಮೆ ಹೊರಗೆ ಹೋದರೆ ಅಲ್ಲಿಯೇ ಉಳಿದು ಬಿಡುತ್ತಾರೆ, ದೇಶಕ್ಕೆ ಹಿಂತಿರುಗುವ ಮನಸ್ಸು ಮಾಡಲ್ಲ. ಈ ರೀತಿಯಾಗಿ ಪ್ರಿಯಾಂಕಾ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಜೋಡಿ ಭಾರತಕ್ಕೆ ಯಾಕೆ ಹೋಗ್ತಿಲ್ಲ? ಈ ವಿಡಿಯೋ ವೈರಲ್ ಆದ ನಂತರ ಅನೇಕರು ಹಾಗಾದ್ರೆ ನೀವು ಯಾಕೆ ಭಾರತಕ್ಕೆ ವಾಪಸ್ ಬರ್ತಿಲ್ಲ ಅಂತ ಸುಹಾಸ್ ಅವರನ್ನ ಪ್ರಶ್ನೆ ಮಾಡಿದರು. ಅದಕ್ಕೆ ಸುಹಾಸ್ ನೀಡಿದ ಉತ್ತರ, ನಾನು ಈಗಾಗಲೇ ಅಮೆರಿಕಕ್ಕೆ ಬಂದು ಜೀವನವನ್ನು ಕಟ್ಟಿಕೊಳ್ಳಲು ದೊಡ್ಡ ಬೆಲೆಯನ್ನು ತೆತ್ತಿದ್ದೇನೆ. ಈಗ ಮತ್ತೆ ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬರುವುದು ಮತ್ತೊಂದು ದೊಡ್ಡ ರಿಸ್ಕ್ ಆಗುತ್ತೆ.
ಅಂದು ನಾನು ತೆಗೆದುಕೊಂಡ ನಿರ್ಧಾರವನ್ನು ಇಂದಿನ ಭಾರತವನ್ನು ನೋಡಿ ಮತ್ತೆ ತೆಗೆದುಕೊಳ್ಳಲ್ಲ. ಈಗ ಮತ್ತೆ ಭಾರತಕ್ಕೆ ಮರಳಿ ಹೋಗಬೇಕಂತ ಅಂದರೆ ನಾನು ಮತ್ತೊಮ್ಮೆ ಆರ್ಥಿಕ ಮತ್ತು ಕೌಟುಂಬಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅದಿರಲಿ, ಒಂದು ವೇಳೆ ನಾನು ಇಂದು ಭಾರತದಲ್ಲಿ ಇದ್ದಿದ್ರೆ ಖಂಡಿತ ಅಮೆರಿಕಕ್ಕೆ ಬರುವಂತಹ ನಿರ್ಧಾರವನ್ನು ಮಾಡ್ತಾ ಇರಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಜ್ಞಾನ ಗ್ರಹಿಕೆ, ದೇಶದ ಅಭಿವೃದ್ಧಿಯ ಚಿಂತನೆ. ಚೀನಾ ದೇಶದ ವಿದ್ಯಾರ್ಥಿಗಳು ವಿದೇಶಗಳಿಗೆ ತೆರಳಿ ಗಳಿಸಿದ ತಾಂತ್ರಿಕ ಜ್ಞಾನವನ್ನು ತಮ್ಮ ದೇಶದ ಆರ್ಥಿಕತೆಯನ್ನು ಕಟ್ಟಲು ಬಳಸಿಕೊಳ್ತಾರೆ. ಚೀನಾದ ಕೃತಕ ಬುದ್ಧಿಮತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಮಹಾ ಜಿಗಿತಕ್ಕೆ ಈ ಮನೋಭಾವೇ ಮೂಲ ಕಾರಣ. ಆದರೆ ಭಾರತೀಯ ಯುವಕರು ಅಮೆರಿಕದಲ್ಲಿ ಸಿಗುವ ಗ್ರೀನ್ ಕಾರ್ಡ್, ಐಷಾರಾಮಿ ಜೀವನ ಮತ್ತು ಡಾಲರ್ ಆದಾಯದ ಬಲೆಯಲ್ಲಿ ಸಿಲುಕಿ ತಮ್ಮ ಸ್ವದೇಶವನ್ನು ಮರೆತು ಬಿಡ್ತಾರೆ. ಭಾರತದಲ್ಲೂ ಇಂತಹ ಸಂಸ್ಕೃತಿ ಬರಬೇಕು. ವಿದೇಶದಲ್ಲಿ ಕಲಿತ ಜ್ಞಾನವನ್ನು ಭಾರತದ ಅಭಿವೃದ್ಧಿಗೆ ಬಳಸಬೇಕು ಎಂಬುದು ಕೂಡ ಈ ದಂಪತಿಯ ಆಶಯವಾಗಿದೆ. ಭಾರತದಲ್ಲಿ ಬದಲಾದ ಆರ್ಥಿಕ ಅವಕಾಶಗಳು. ಅಂದು ಅಮೆರಿಕಕ್ಕೆ ಹೋದವರಿಗೆ ದೊರೆಯುತ್ತಿದ್ದಂತಹ ಮಾರುಕಟ್ಟೆ ಅವಕಾಶಗಳು ಮತ್ತು ತಂತ್ರಜ್ಞಾನದ ನೆರವು ಇಂದು ಭಾರತದ ಗಡಿಯೊಳಗೆ ಲಭ್ಯವಿದೆ, ಅಂದರೆ ನಮ್ಮಲ್ಲೇ ಲಭ್ಯವಿದೆ. ಜಾಗತಿಕ ಹೂಡಿಕೆದಾರರು ಮತ್ತು ಬೃಹತ್ ಮಲ್ಟಿ ನ್ಯಾಷನಲ್ ಕಂಪನಿಗಳು ಭಾರತದಲ್ಲಿ ಕೋಟ್ಯಾಂತರ ಡಾಲರ್ ಹೂಡಿಕೆಯನ್ನು ಮಾಡ್ತಿವೆ. ಭಾರತದಲ್ಲೇ ಕುಳಿತು ಜಾಗತಿಕ ಕಂಪನಿಗಳಿಗೆ ಕೆಲಸವನ್ನು ಮಾಡುವ ಅವಕಾಶವನ್ನು, ಆಮೇಲೆ ಗಿಗ್ ಎಕನಾಮಿ, ನವೋದ್ಯಮ ಕ್ರಾಂತಿ ಹಾಗೂ ತಂತ್ರಜ್ಞಾನದ ರಂಗದ ಬೆಳವಣಿಗೆಯಿಂದಾಗಿ ಯುವ ಜನತೆಗೆ ದೇಶದಲ್ಲೇ ಹೊಸ ದಾರಿಗಳು ತೆಗೆದುಕೊಂಡಿವೆ. ಹೀಗಾಗಿ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅಮೆರಿಕದಂತಹ ದೇಶಗಳ ಮೇಲೆಯೇ ಅವಲಂಬಿತವಾಗಬೇಕಾದ ಅಗತ್ಯ ಇಂದಿನ ಭಾರತೀಯರಿಗೆ ಇಲ್ಲ ಎಂಬುದು ಈ ಜೋಡಿಯ ನಿಖರ ವಾದವಾಗಿದೆ. ಸಂಕ್ ಕಾಸ್ಟ್ ಟ್ರ್ಯಾಪ್ ನೈಜತೆ. ಸುಹಾಸ್ ಅವರ ಈ ಪ್ರತಿಕ್ರಿಯೆಯನ್ನು ಸೋಷಿಯಲ್ ಮೀಡಿಯಾ ಬಳಕೆದಾರರು ಸುಂಕ್ ಕಾಸ್ಟ್ ಟ್ರ್ಯಾಪ್ ಅಂತ ಕರೆದಿದ್ದಾರೆ. ಅಂದರೆ ಈಗಾಗಲೇ ವರ್ಷಗಳ ಕಾಲ ಕಷ್ಟಪಟ್ಟು ಸಂಪಾದಿಸಿದ ಹಣ, ವೀಸಾಗಾಗಿ ಹೂಡಿದ ಶ್ರಮ ಮತ್ತು ಅಮೆರಿಕದಲ್ಲಿ ನಿರ್ಮಿಸಿದ ಜೀವನವನ್ನು ದಿಢೀರನ್ನೇ ತೊರೆದು ಬರುವುದು ಸುಲಭದ ಮಾತಲ್ಲ. ಒಮ್ಮೆ ವಿದೇಶದಲ್ಲಿ ಕಾಲೂರಿ ದಶಕ ಕಳೆದ ಮೇಲೆ ಮರಳಿ ಭಾರತಕ್ಕೆ ಬಂದು ಶೂನ್ಯದಿಂದ ಬದುಕು ಪ್ರಾರಂಭಿಸುವುದು ಮತ್ತೊಂದು ಬಾರಿ ರಿಸ್ಕು. ಆದ್ದರಿಂದಲೇ ಸುಹಾಸ್, ನಾನು ಈಗಾಗಲೇ ಅನುಭವಿಸಿದ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಇಂದಿನ ಪರಿಸ್ಥಿತಿಯಲ್ಲಿ ನಾವೇನಾದರೂ ಭಾರತದಲ್ಲಿ ಇದ್ದರೆ ಖಂಡಿತ ಅಮೆರಿಕದ ಕಡೆ ಮುಖ ಮಾಡ್ತಾ ಇರಲಿಲ್ಲ ಅಂತ ವಿವರಿಸಿದ್ದಾರೆ. ಕೇವಲ ಸಂಬಳ ಲೆಕ್ಕ ಹಾಕಬೇಡಿ, ವೀಸಾ ಲೆಕ್ಕ ಹಾಕಿ. ವೀಸಾ ಟೆನ್ಷನ್ ಎನ್ನುವ ಅತಂತ್ರ ಬದುಕು. ಎಸ್ ವೀಕ್ಷಕರೇ, ಸುಹಾಸ್ H1B ಹಾಗೂ ಗ್ರೀನ್ ಕಾರ್ಡ್ ಪಡೆಯಲು ಇರುವಂತಹ ಕಠಿಣ ನರಕ ಯಾತನೆಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅಮೆರಿಕಕ್ಕೆ ಬರುವ ಮುನ್ನ ಕೇವಲ ಡಾಲರ್ ಸಂಬಳದ ಲೆಕ್ಕವನ್ನು ಹಾಕಬೇಡಿ, ಜೊತೆಗೆ ಪ್ರತಿದಿನ ಅನುಭವಿಸಬೇಕಾದಂತಹ ಭೀಕರ ವೀಸಾ ಆತಂಕ, ಸಂಪೂರ್ಣವಾಗಿ ಕಂಪನಿಯ ಮಾಲೀಕನ ಮೇಲೆ ಅವಲಂಬಿತವಾಗಿರುವ ಅಸಹಾಯಕತೆ, ನಿಮ್ಮ ಪತ್ನಿಯ ಕೆರಿಯರ್ ನಾಶವಾಗುವುದು, ನಿಮ್ಮ ಮುದ್ದಿನ ಮಕ್ಕಳ ಅನಿಶ್ಚಿತ ಭವಿಷ್ಯ ಹಾಗೂ ಹೆತ್ತ ಪೋಷಕರಿಂದ ಮೈಲಿಗಟ್ಟಲೆ ದೂರವಿರುವ ಆ ನೋವಿನ ಲೆಕ್ಕವನ್ನು ಕೂಡ ಕಡ್ಡಾಯವಾಗಿ ಹಾಕಿ ಅಂತಾನು ಕೂಡ ತಿಳಿಸಿದ್ದಾರೆ. ದೇಶ ಬದಲಾಯಿಸುವುದು ಅಂದರೆ ಕೇವಲ ಮೊಬೈಲಿನ ಸಿಮ್ ಕಾರ್ಡ್ ಬದಲಾಯಿಸಿದಂತೆ ಅಲ್ಲ, ಇಡೀ ಬದುಕನ್ನೇ ಹೊಸದಾಗಿ ಶೂನ್ಯದಿಂದ ಕಟ್ಟುವುದು ಅಷ್ಟು ಸುಲಭವಲ್ಲ ಅಂತ ಸೋಷಿಯಲ್ ಮೀಡಿಯಾ ವೀಕ್ಷಕರು ಸಹ ಇವರ ಮಾತಿಗೆ ದನಿಗೂಡಿಸಿದ್ದಾರೆ. H1B ವೀಸಾ, ಗ್ರೀನ್ ಕಾರ್ಡ್ ನರಕಯಾತನೆ. ಅಮೆರಿಕಕ್ಕೆ ತೆರಳುವ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ H1B ವೀಸಾ ಮತ್ತು ಗ್ರೀನ್ ಕಾರ್ಡ್ ಪಡೆಯುವುದೇ ದೊಡ್ಡ ಸವಾಲು. ಪ್ರಸ್ತುತ ಬ್ಯಾಕ್ಲಾಗ್ ಎಷ್ಟಿದೆ ಅಂದರೆ, ಭಾರತೀಯರಿಗೆ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಸಿಗಬೇಕಾದರೆ ದಶಕಗಳ ಕಾಲ ಕಾಯಬೇಕು. ಒಂದು ವೇಳೆ ಕಂಪನಿಯಿಂದ ಉದ್ಯೋಗ ನಷ್ಟವಾದರೆ ಕೇವಲ 60 ದಿನಗಳಲ್ಲಿ ಹೊಸ ಕೆಲಸ ಹುಡುಕಬೇಕು ಅಥವಾ ದೇಶ ತೊರೆಯಬೇಕು. ಅಂತಹ ಕಠಿಣ ನಿಯಮಗಳು ಹೆಂಡತಿ ಮಕ್ಕಳ ಭವಿಷ್ಯದ ಮೇಲೆ ಕರಾಳ ಛಾಯೆ ಚಾಚುತ್ತವೆ. ಜೊತೆಗೆ H4 ವೀಸಾದಲ್ಲಿರುವ ಪತ್ನಿಯರು ಕೆಲಸವನ್ನ ಮಾಡಲು ಅನುಮತಿ ಸಿಗದೆ ತಮ್ಮ ವೃತ್ತಿ ಜೀವನವನ್ನು ಕೂಡ ತ್ಯಾಗ ಮಾಡಬೇಕಾಗುತ್ತೆ. ಹೆತ್ತ ತಂದೆ ತಾಯಿಯ ತುರ್ತು ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಬರಲು ಸಾಧ್ಯವಾಗದ ಅಸಹಾಯಕತೆ ಅಲ್ಲಿನ ಬದುಕನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತೆ. ವೀಕ್ಷಕರೇ, ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಸುಹಾಸ್ ಮತ್ತು ಪ್ರಿಯಾಂಕಾ ದಂಪತಿಯ ಮಾತುಗಳು ವಿದೇಶಿ ವ್ಯಾಮೋಹದಲ್ಲಿರುವ ಇಂದಿನ ಯುವಜನತೆಗೆ ಒಂದು ವಾಸ್ತವದ ಕನ್ನಡಿ ಹಿಡಿದಂತಿದೆ. ಕೇವಲ ಡಾಲರ್ ಕನಸು ಕಂಡು ದೇಶ ಬಿಡುವ ಮುನ್ನ ಅಲ್ಲಿ ನಾವು ಕಳೆದುಕೊಳ್ಳುವ ಕೌಟುಂಬಿಕ ಬಾಂಧವ್ಯ, ಮಾನಸಿಕ ನೆಮ್ಮದಿ ಮತ್ತು ನಿರಂತರ ವೀಸಾ ಆತಂಕಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವುದು ಕೂಡ ಅತಿ ಮುಖ್ಯ. ಅಂದಿನ ಭಾರತಕ್ಕೂ ಇಂದಿನ ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮ ದೇಶದಲ್ಲೇ ಜಾಗತಿಕ ಮಟ್ಟದ ಅವಕಾಶಗಳಿರುವಾಗ ಪರದೇಶದಲ್ಲಿ ಅತಂತ್ರ ಬದುಕು ನಡೆಸುವ ಬದಲು ಸ್ವದೇಶದಲ್ಲೇ ನೆಲೆ ನಿಂತು ಸಾಧನೆ ಮಾಡುವುದು ಕೂಡ ಹೆಚ್ಚು ಗೌರವಯುತ ಮತ್ತು ಅರ್ಥಪೂರ್ಣ. ಸುಖ ಎಂಬುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಲ್ಲ, ಅದು ನಮ್ಮವರ ನಡುವೆ ಇರುವಂತಹ ನೆಮ್ಮದಿಯಲ್ಲಿದೆ ಎಂಬುದೇ ಈ ದಂಪತಿಯ ಕಿವಿಮಾತು.